ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಡೇ ಬಂದು ಫ್ರೈಡೇ ಪರ್ಯಂತ್ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ಇವತ್ತು ನಾನು ಮಾಡಿರಲಿಲ್ಲ. ಬದಲಿಗೆ ಅವ್ರು ದೊಡ್ಡಮ್ಮ ಚಪಾತಿ, ಬೀಟ್ರೋಟ್ ಪಲ್ಯ ಆ್ಯಂಡ್ ಪರ್ಯಂತನಿಗೆ ಇಷ್ಟ ಆಗೋ ಟೊಮೊಟೊ ಗೊಜ್ಜು ಇವೆಲ್ಲವನ್ನು ಮಾಡಿ ಕಳಿಸಿದ್ರು. ಯಾಕೆ ಅಂತಂದರೆ ಪರ್ಯಂತ 2 ಡೇಸಿಂದ ನನಗೆ ಚಪಾತಿ ಬೇಕು ಅಂತ ಕೇಳ್ತಾ ಇದ್ದ. ಬಟ್ ನನಗೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಅವ್ರ ದೊಡ್ಡಮ್ಮನೇನೋ ಕೇಳಿದ್ದಾನೆ. ಸೊ ಅವ್ರ ದೊಡ್ಡಮ್ಮ ಸರಿ ಕಂದ ಆಯಿತು ಬೆಳಗ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರ ದೊಡ್ಡಮ್ಮ ಎಷ್ಟು ಪ್ರೀತಿಯಿಂದ ಬೆಳಗ್ಗೆ ಚಪಾತಿ ಮಾಡಿ, ಬೀಟ್ರೋಟ್ ಪಲ್ಯ ಮಾಡಿ, ಆಮೇಲೆ ಟೊಮೊಟೊ ಗೊಜ್ಜು ಮಾಡಿ ಕೊಟ್ಟು ಕಳಿಸಿದ್ದಾರೆ. ಸೊ ಈಗ ಇಲ್ಲಿ ಪ್ಯಾಕ್ ಮಾಡ್ತಾ ಹಾಗೆಯೇ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಗಾಯ್ಸ್. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಈ ಪ್ರೀತಿ ಸಪೋರ್ಟ್ ಇದೇ ಥರ ಇರಲಿ ಈ ನಿಮ್ಮ ಕನ್ನಡತಿಗೆ ಅಂತ ಮನಸ್ಪೂರ್ವಕವಾಗಿ ಕೋರ್ಕೋತಾ ಈಗ ಅವನ ಬಾಕ್ಸನ್ನು ಪ್ಯಾಕ್ ಮಾಡಿ ಅದಾದಮೇಲೆ ನಾನು ರೆಡಿಯಾಗಿ ಈಗ ಆಚೆ ಹೊರಡ್ತಾ ಇದ್ದೀನಿ. ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಸ್ವಲ್ಪ ತಡನೇ ಆಗ್ಬೋದು. ಎಲ್ಲಿಗೆ ಏನು ಯಾಕೆ ಕಂಪ್ಲೀಟ್ ವಿಡಿಯೋನ ನೋಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತು ಪರ್ಯಂತ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಚೇಪೆಕಾಯಿನೂ ಸಹ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಯೂಶ್ವಲಿ ನಾನು ಆಚೆ ಎಲ್ಲಾದರೂ ಹೋದರೆ ಮಾಸ್ಕನ್ನು ಕ್ಯಾರಿ ಮಾಡಿರ್ತೀನಿ. ಇವತ್ತು ಬರೋ ಟೆನ್ಷನಲ್ಲಿ ನಮ್ಮ ವಿಲೇಜ್ ಕಡೆ ಅಂದರೆ ನಮ್ಮ ಹಳ್ಳಿ ಕಡೆ ಟೈಮ್ ಸರಿಯಾಗಿ ಬಸ್ಗಳಿಲ್ಲ ಗೈಸ್. ಸೊ ಕಾಯ್ಕೊಂಡಿದ್ದು ಓಡೋಗ್ಬೇಕು. ಸೊ ನಮ್ಮ ಯಜಮಾನ್ರು ಬಸ್ ಡ್ರೈವರು ಪರಿಚಯದವರು. ಸೊ ಹಾಗಾಗಿ ಅವರು ಕಾಲ್ ಮಾಡಿ ಕೇಳಿದಾಗ ಸರಿ ಕೃಷ್ಣ ಕಳಿಸು, 1-2 ಮಿನಿಟ್ಸಲ್ಲಿ ನಾನು ಇಲ್ಲಿ ಬಿಡ್ತೀನಿ ಅಂತ ಹೇಳಿದರು. 2 ಮಿನಿಟ್ಸ್ ಅಂದರೆ ಟೈಮ್ ಎಷ್ಟಿರುತ್ತೆ ಗೊತ್ತಲ್ಲ. ರಪ ಅಂತ ಅದು ಎಷ್ಟು ಬೇಗ ರೆಡಿಯಾಗಿ ಓಡೋದ್ನೋ. ಪಾಪ ಬಸ್ಸನ್ನು ನಿಲ್ಲಿಸಿದ್ರು, ಖುಷಿ ಆಯಿತು. ಆ್ಯಕ್ಚುಲಿ ಎಲ್ಲಾದರೂ ಹೋಗಬೇಕಂದ್ರೆ ಪಾಪ ನಮ್ಮ ಯಜಮಾನ್ರೆ ಡ್ರಾಪ್ ಮಾಡ್ತಾರೆ. ಬಟ್ ಇವತ್ತು ಅವ್ರಿಗೂ ಆಫೀಸಲ್ಲಿ ಮೀಟಿಂಗ್ ಇತ್ತು. ಸೊ ಅವರು ನನ್ನನ್ನು ಡ್ರಾಪ್ ಮಾಡೋಕ್ಕೆ ಚಾನ್ಸೇ ಇರಲಿಲ್ಲ. ಅದಕ್ಕೋಸ್ಕರನೇ ಈ ರೀತಿ ಫಜೀತಿ ಎಲ್ಲ. ಸೊ ಇನ್ನು ಮಾಸ್ಕ್ ತೊಗೊಂಬಂದಿಲ್ಲ. ಬಟ್ ಧೂಳು ಎಷ್ಟಿರುತ್ತೆ ನಿಮಗೂ ಗೊತ್ತಲ್ವಾ. ಸೊ ಅದಕ್ಕೇ ನಾನು ದುಪ್ಪಟ್ಟನೇ ನನಗೆ ಇವತ್ತು ಆಯುಧ ಆಗಿ ಅದನ್ನು ಮುಖಕ್ಕೆ ಕಟ್ಕೊಂಡು ಇವತ್ತು ನಾನು ಬಂದಿದ್ದೀನಿ ಹೊಸಕೋಟೆ ಇರುವಂತಹ ನಿಸರ್ಗ ಬ್ಯೂಟಿ ಪಾರ್ಲರ್ಗೆ. ತುಂಬ ದಿನಗಳಿಂದ ಬರಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಬರೋಕ್ಕಾಗಿರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಹೊಸಕೋಟೆಗೆ ಬಂದಿದ್ದೀನಿ ಅಂದರೆ 2 ಕೆಲಸ ಒಟ್ಟಿಗೆ ಮಾಡ್ಕೋತೀನಿ. ಸೊ ದಟ್ ಲಾಸ್ಟ್ ಟೈಮು ನಾನು ಹೊಸಕೋಟೆಗೆ ಹೋಗಿ ಸ್ಟಿಚ್ಚಿಂಗ್ ಅಂತ ಹೇಳಿ ಬಟ್ಟೆ ಹಾಕಿದ್ದೆ. ಸೊ ಆ ಬಟ್ಟೆನ ಎಲ್ಲ ತಗೊಂಡು ಬರಬೇಕಾದ್ರೆ ಹಾಗೇ ಪಾರ್ಲರ್ಗೂ ವಿಸಿಟ್ ಮಾಡಿ ಅಕ್ಕ ತುಂಬ ದಿನಗಳಿಂದ ಹೇಳ್ತಾಯಿದ್ರು ವಿಡಿಯೋ ಮಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕೋಣ ಅಂತ. ಬಟ್ ಹಾಗೇ ಇರಲಿಲ್ಲ. ಸೊ ಫೈನಲಿ ಇವತ್ತು ಇವ್ರ ಬಗ್ಗೆ ಹೇಳ್ತಾ ಇವರ ಸರ್ವಿಸ್ ಎಲ್ಲ ಏನೇನಿರುತ್ತೆ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ಗೈಸ್. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಬಿಕಾಸ್ ನಾನು ಪ್ರತಿ ಸತಿ ಹೇಳೋದಷ್ಟೇ, ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅಲ್ವಾ. ಸೊ ಇದ್ರ ಜೊತೆಗೆ ನನಗೆ ಕಾಂಪ್ಲಿಮೆಂಟ್ ಆಗಿ ಅವರು ಸ್ಯಾರಿನೂ ಸಹ ಪ್ಲೇಟೆಡ್ ಆಗಿ ಪಿನ್ಗಳನ್ನು ಹಾಕ್ಕೊಟ್ರು. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾ ಇರೋದು ಅಕ್ಕನ ಸ್ಟೂಡೆಂಟೇ. ಸೊ ಅಕ್ಕ ಯಾರು ಅಂತ ಹೇಳಿಲ್ಲ ಅಲ್ವಾ. ಸೊ ಅಕ್ಕನ ಹೆಸರು ಗಾಯತ್ರಿ ಅಂತ ಹೇಳಿ. ತುಂಬ ಚೆಂದ ಕಸ್ಟಮರ್ಸ್ನ ಟ್ರೀಟ್ ಮಾಡ್ತಾರೆ. ಲೈಕ್ ಅವ್ರ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ. ಅಲ್ಲಿ ಇರುವಷ್ಟು ಕಾಲ ಅಂದರೆ ನಾವು ಪಾರ್ಲರಲ್ಲಿ ಎಷ್ಟೊತ್ತು ನಾವು ಸರ್ವಿಸನ್ನು ತಗೋತೀವೋ ಅಲ್ಲಿವರೆಗೂ, ಅದಾದಮೇಲೆ ನೀವು ಆಚೆ ಹೋದ್ರೂ ಎನಿ ಟೈಮ್ ನಿಮಗೇನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿದ್ರು ಅಕ್ಕ ಪಿಕ್ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗಾದರೂ ಶುಭ ಸಮಾರಂಭಗಳು ಅಥವಾ ಬ್ರೈಡ್ ಮೇಕಪ್ ಆಗಿರಲಿ ಎಲ್ಲ A to Z ಗೈಸ್. ಸೊ ಎಲ್ಲ ಇರುತ್ತೆ ಅಕ್ಕನ ಹತ್ರ. ಜಸ್ಟ್ ನೀವು ಒಂದು ಹಾಯ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ಫ್ರೀ ಇದ್ದೀರಾ ಅಂತಂದರೆ ಕಾಲ್ ಮಾಡಿ. ನಿಮ್ಮ ಒಂದು ಅಂತೀವಲ್ಲ ಲೈಫ್ ಟೈಮ್ ಮೆಮೊರೀಸ್ ಆಗಿರುತ್ತೆ ಕೆಲವೊಂದು ದಿನಗಳು. ಅಂದರೆ ನಮ್ಮ ಲೈಫಲ್ಲಿ ನಡಿಬೇಕಾಗುವಂತಹ ಬಿಗ್ ಈವೆಂಟ್ಗಳಿಗೆ ಅಕ್ಕನನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಇನ್ನೂ ಮೆಮೊರೇಬಲ್ ಆಗಿ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ಇವ್ರದ್ದು ಎಕ್ಸ್ಪೀರಿಯನ್ಸ್ ಬಂದು 10 years ಪ್ಲಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈಗ ಅವ್ರ ಹತ್ರ ತುಂಬ ಜನ ಕಲಿತಾನೂ ಇದ್ದಾರೆ. ಸೊ ನಿಮಗೆ ಆ ಥರ ಕಲಿಬೇಕು ಅಂದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಹೆಣ್ಮಕ್ಳು ಯಾರದೇ ಒಬ್ಬರ ನೆರಳಲ್ಲಿ ಇರೋದು ಒಳ್ಳೆಯದಲ್ಲ.
ಬಿಕಾಸ್ ಏನೋ ಒಂದು ಕಲ್ತಿರಬೇಕು. ಹಾಗಂತ ಮನೇಲಿರೋ ಹೆಣ್ಮಕ್ಳು ಏನು ವೇಸ್ಟಾ ಅಂತ ನೀವು ಕೇಳ್ಬೋದು. ಇಲ್ಲ ಗೈಸ್, ಅವರು ಎಷ್ಟೆಲ್ಲ ಕಲ್ತಿರ್ತಾರೆ. ದಿನಕ್ಕೊಂದು ಹೊಸ ಹೊಸ ಅಡುಗೆ ರೆಸಿಪಿಗಳನ್ನು ಮಾಡೋದೇನು ಸುಮ್ಮನೆನಾ? ಸೊ ಅದೇ ಥರನೇ ಯಾರಿಗಾದರೂ ನೆಸೆಸಿಟಿ ಇದೆ ನನಗೂ ಪಾರ್ಲರು, ಆದರೆ ಜೆನ್ಯೂನಾಗಿ ಯಾರೂ ಅನ್ನಿಸ್ತಾ ಇಲ್ಲ. ಆನ್ಲೈನಲ್ಲಿ ತುಂಬ ಪ್ಲ್ಯಾಟ್ಫಾರ್ಮ್ಗಳು ಬಂದಿದೆ, ಆದರೆ ನನಗೆ ಯಾವುದು ಜೆನ್ಯೂನ್ ಅನ್ನಿಸ್ತಾ ಇಲ್ಲ ಅಂತ ಅನ್ನೋರು, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಅಕ್ಕನನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ A to Z ಎಲ್ಲವನ್ನು ಕಲಿಸ್ಕೊಟ್ಟು ಪ್ರೊಫೆಷ್ನಲ್ ಪಾರ್ಲರ್ ಓನರನ್ನು ಮಾಡ್ತಾರೆ. ಸೊ ಪ್ರೊಫೆಷನಾಗಿ ನಿಮಗೆ ಮೇಕಪ್ ಬೇಕು, ನಾವೂ ಒಬ್ಬರು ಪ್ರೊಫೆಷ್ನಲಿ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಇಂಟ್ರೆಸ್ಟ್ ಇರೋರು ಒಂದು ಸತಿ ಅಕ್ಕನ ಪ್ರೊಫೈಲನ್ನು ಚೆಕ್ ಮಾಡಿ ಆ್ಯಂಡ್ ಆಲ್ಸೋ ಅವರಿಗೆ ಕಾಲ್ ಮಾಡಿ ಡೀಟೇಲ್ಸನ್ನು ತೊಗೊಳ್ಳಿ. ಆ್ಯಂಡ್ ನಾನು ಫೇಶಿಯಲ್ಲು, ವ್ಯಾಕ್ಸ್ ಎಲ್ಲವನ್ನು ತೊಗೊಂಡೆ, ಬಟ್ ಅವೆಲ್ಲ ಶೂಟ್ ಮಾಡೋಕ್ಕಾಗತ್ತಾ? ಸೊ ಅದಕ್ಕೇ ಐಬ್ರೋ ಮಾಡೋದು ಮಾತ್ರ ಶೂಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಿಮಗೂ ಗೊತ್ತಾಗಬೇಕಲ್ಲ ಅಕ್ಕ ಎಷ್ಟು ಫ್ರೆಂಡ್ಲಿಯಾಗಿ, ನೀವು ನಂಬೋದಿಲ್ಲ, ಅಲ್ಲಿ ನಾನು ಮಾತಾಡ್ಕೊತಾನೆ ಎಲ್ಲ ಸರ್ವಿಸನ್ನು ತೊಗೊಂಡೆ. ಆ್ಯಂಡ್ ನನಗೆ ಒಂಥರ ತುಂಬ ಪರ್ಸ್ನಲಿ ಖುಷಿಯಾಗೋದೇನು ಅಂತಂದರೆ, ಬರೋ ಕಸ್ಟಮರ್ಸ್ನ ನಮ್ಮವರು ಅಂತ ತಿಳ್ಕೊಳ್ಳೋದಿದೆಯಲ್ಲ, ನಿಜ ಈ ಥರ ಸಿಟಿಯಲ್ಲಿ ನಾನಂತೂ ಎಲ್ಲೂ ನೋಡಿಲ್ಲ. ಆ್ಯಂಡ್ ನನಗೊಂದು ಭಯ ಏನಂತಂದರೆ, ನಮ್ಮೂರ ಕಡೆ ಯಾರ ಹತ್ರ ಆದರೂ ಪಾರ್ಲರಲ್ಲಿ ಹೋಗಬೇಕು, ಫೇಶಿಯಲ್ ಮಾಡಿಸ್ಬೇಕು ಅಂತಂದರೆ ನಿಜ ನನಗೆ 2 ಗುಂಡಿಗೆ ಬೇಕು ಅಂತೀವಲ್ಲ, ಅದೇ ಥರ. ಯಾಕೆ ಅಂತಂದರೆ ಒಂದು ಹೇಳಿದ್ರೆ ಇನ್ನೊಂದು ಮಾಡಿರ್ತಾರೆ. ಬಟ್ ನನಗೆ ತುಂಬ ಜೆನ್ಯೂನು, ಅಕ್ಕನ 10 years ಪ್ಲಸ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಅವರು ಪ್ರೊಫೆಷ್ನಲಿ ಕಲ್ತಿದ್ದಾರೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಹೇರ್ ಕಟ್ ಆಗಿರಬಹುದು. ನನಗೆ ತುಂಬ ಇಷ್ಟ ಆಗೋದು ಬ್ಯಾಕ್ ಮಸಾಜು. ಸೊ ಹೆಣ್ಮಕ್ಳಿಗೆ ದ ರಿಲ್ಯಾಕ್ಸೇಷನ್ ಮೂಮೆಂಟ್ ಅಂತಂದರೆ ಆ ಒಂದು ಬ್ಯಾಕ್ ಮಸಾಜ್. ಸೊ ಡೆಫಿನೆಟ್ಲಿ ಒಂದು ಸತಿ ಆದರೂ ನೀವು ಪಾರ್ಲರ್ನ ವಿಸಿಟ್ ಮಾಡಿ ಅವರ ಸರ್ವಿಸನ್ನು ತೊಗೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ಪಾಪ ನಾನು ಮಾರ್ನಿಂಗ್ ಬಂದಿದ್ದು ಗೈಸ್, ಈ ಥರ ಶೂಟ್ ಏನಾದರೂ ಇದ್ರೆ ನಾವು ಮಾರ್ನಿಂಗೇ ಬರೋದು. ಬಿಕಾಸ್ ನಾವಿರೋದು ರಿಮೋಟ್ ಪ್ಲೇಸಲ್ಲಲ್ವಾ, ಸೊ ಅಲ್ಲಿ ಬಸ್ಸಸ್ ಎಲ್ಲ ಟೈಮ್ ಸರಿಯಾಗಿ ಸಿಗೋದು ಕಷ್ಟ. ಸೊ ಹಾಗಾಗಿ ಬೆಳಗ್ಗೆ ಬಂದರೆ ಸಾಯಂಕಾಲ ಪರ್ಯಂತ ಮನೆಗೆ ಬರೋ ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಮುಗಿಸ್ಕೋಬೋದು ಅನ್ನೋ ಥರ. ಸೊ ಅದಕ್ಕೆ ಅಂತ ಹೇಳಿ ನಾನು ಬೆಳಗ್ಗೆನೇ ಹೋಗಿದ್ದೆ. ಸೊ ಬೆಳಗ್ಗೆ ಹೋಗಿ ಹೊಸಕೋಟೆಯಲ್ಲಿ ಸ್ಟಿಚಿಂಗ್ ಕೊಟ್ಟಿದ್ದ ಬಟ್ಟೆ ಎಲ್ಲ ತೊಗೊಂಡು ಅದಾದಮೇಲೆ ನಾನು ಪಾರ್ಲರ್ಗೆ ಹೋಗಿದ್ದು. ಸೀರಿಯಸ್ಲಿ ದ ಬೆಸ್ಟ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋ ರಿಲ್ಯಾಕ್ಸಿಂಗ್ ಡೇ. ಬಾಡಿ ಫುಲ್ ಒಂದು ರೀತಿ ಲೈಟ್ ವೆಯ್ಟ್ ಫೀಲ್ ಆಗ್ತಾಯಿತ್ತು. ಸೊ ಈ ಫೀಲಿಂಗ್ ಆದರೂ ಒಂದು ಸತಿ ನಾವು ಮಾಡಿಸ್ಕೋಬೇಕು ಗೈಸ್. ಆ ಮಸಾಜ್ ಆಗಿರಲಿ, ಅವರು ಮಾತಾಡೋ ವಿಧಾನ ಆಗಿರಲಿ, ತುಂಬಾ ನನಗೆ ಒಂದು ರೀತಿ ರಿಲ್ಯಾಕ್ಸೇಷನ್ ಫೀಲ್ ಕೊಡ್ತು ಅಂತಲೇ ಹೇಳಬಹುದು. ಆ್ಯಂಡ್ ಇಲ್ಲಿ ಕಸ್ಟಮರ್ಸ್ ಅಂತೂ ಬರ್ತಾನೆ ಇದ್ರು ಗೈಸ್. ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಆ್ಯಂಡ್ ಒಬ್ಬೊಬ್ಬರಿಗೆ ಒಂದೊಂದು ಅನ್ನೋ ಥರ ಸಿಸ್ಟಮ್ಯಾಟಿಕಲಿ ಇಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಅಂದರೆ ಪೆಡಿಕ್ಯೂರ್ ಮಾಡೋರಿಗೆ ಒಂದು ಸೆಕ್ಷನ್ನು, ಬಾಡಿ ಮಸಾಜ್ಗೆ ಒಂದು ಸೆಕ್ಷನ್ನು, ಫೇಶಿಯಲ್ಗೆ ಒಂದು ಸೆಕ್ಷನ್, ಆಮೇಲೆ ಹೇರ್ ಕಟ್ಗೆ ಒಂದು ಸೆಕ್ಷನ್, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ನಾನು ಹೋದಾಗ್ಲೂ ಜನ ಎಷ್ಟು ರಶ್ ಇದ್ದರು ಅಂತಂದರೆ ಅಷ್ಟು ರಶ್ ಇದ್ರೂ ಪ್ರತಿಯೊಬ್ಬ ಕಸ್ಟಮರ್ಗೂ ಅವರು ಈಕ್ವಲ್ ರೆಸ್ಪೆಕ್ಟು, ಈಕ್ವಲ್ ಟೈಮನ್ನು ಕೊಟ್ಟು ಮ್ಯಾನೇಜ್ ಮಾಡಿಕೊಂಡು ಅವ್ರ ಕೈಯಲ್ಲೆಲ್ಲ ರೇಟಿಂಗ್ಸ್ನ ತೊಗೊಳ್ಳೋದಿದೆಯಲ್ಲ, ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ಇವರ ಸರ್ವಿಸ್ ಎಲ್ಲ ಇಷ್ಟ ಆಯಿತು. ಇದ್ರ ಜೊತೆಗೆ ಅವರ ಕೈಂಡ್ನೆಸ್ ತುಂಬ ಇಷ್ಟ ಆಯಿತು. ಯಾಕೆ ಅಂತ ಹೇಳ್ತೀನಿ, ಕೊನೆವರೆಗೂ ವಿಡಿಯೋನ ನೋಡ್ತಾ ಹೋಗಿ. ನನಗೊಂದು ಭಯ ಏನು ಅಂತಂದರೆ, ಈ ಐಬ್ರೋ ಮಾಡಿಸೋದೇ ಒಂದು ದೊಡ್ಡ ಭಯ ಗೈಸ್. ಯಾರ ಹತ್ರನ ಹೋಗಿ ನಮ್ಮ ಐಬ್ರೋ ಕೊಡೋದು. ರೀಸೆಂಟಾಗೆ ಒಂದು ವಿಡಿಯೋನ ನೋಡಿದ್ದೆ ನಾನು. ಅವ್ರು ಐಬ್ರೋ ಮಾಡ್ತಾರೆ ಪಾಪ, ಅವರು ಮದುವೆಗೇನೋ ಹೋಗಬೇಕಿರುತ್ತೆ. ಒಂದು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿತ್ತು ಆ ಲೇಡಿ ವಿಡಿಯೋ. ಒಬ್ಬರು ಪಾರ್ಲರ್ ಅವರು ಪಾಪ ಅವರ ಐಬ್ರೋನೇ ಹಾಳು ಮಾಡಿಬಿಟ್ಬಿಟ್ಟಿದ್ರು ಪಾಪ. ನೋಡಿದ ಕೂಡಲೇ ಅಯ್ಯೋ ಅಂತ ಅನ್ನಿಸ್ತಾ ಇತ್ತು. ಬಟ್ ಅದಕ್ಕೆ ಹೇಳ್ತೀನಿ, ಚೂಸ್ ದ ಬೆಸ್ಟ್ ಒನ್ ಅಂತ ಹೇಳೋಕ್ಕೆ. ಯಾಕೆ ಅಂತಂದರೆ ನಾವು ಮೇಕಪ್ ಎಲ್ಲ ಮಾಡಿಸ್ಕೊಳ್ಳೋದು ಒಂದು ವಿಶೇಷವಾದ ಒಕೇಶನೇ ಆಗಿರುತ್ತೆ, ಒಂದು ವಿಶೇಷವಾದ ದಿನವೇ ಆಗಿರುತ್ತೆ. ಸೊ ಆ ವಿಶೇಷವಾದ ದಿನವನ್ನು ಈ ರೀತಿ ಒಳ್ಳೆ ಮನಸ್ಸಿರೋರು, ಚಂದ ವರ್ಕ್ ಮಾಡೋರ ಜೊತೆ ಮಾಡಿಸ್ಕೊಂಡ್ರೆ ಆ ಮೆಮೊರಿ ಡೇ ಇನ್ನೂ ಮೆಮೊರೇಬಲ್ ಡೇ ಆಗುತ್ತೆ. ಸೊ ವೈ ನಾಟ್ ಅನ್ನೋ ಥರನೇ ನಾನು ಇವರನ್ನು ಸೆಲೆಕ್ಟ್ ಮಾಡಿದ್ದು. ಸೊ ಸೀರಿಯಸ್ಲಿ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಬಿಫೋರ್ ಆ್ಯಂಡ್ ಆಫ್ಟರು.
ತುಂಬ ಗೈಸ್ ಇದು ಮಾಡಿಸ್ಕೊಂಡಾಗಿಂತ 2 ಡೇಸ್ ಬಿಟ್ಟಾದಮೇಲೆ ಫೇಸಲ್ಲಿ ಗ್ಲೋ ಇರುತ್ತೆ ನೋಡಿ. ಲಿಟ್ರಲಿ ನೀವು ನಂಬಲ್ಲ, 2 ಡೇಸ್ ನಾನು ಮುಖಕ್ಕೆ ಏನೂ ಹಚ್ಚಿಲ್ಲ ಗೈಸ್, ನ್ಯಾಚುರಲಾಗಿ ಮುಖ ತೊಳ್ಕೊಳ್ಳೋದು ಹಾಗೇ ಇದ್ದೆ. ಬಿಕಾಸ್ ಆ ನ್ಯಾಚುರಲ್ಲಾಗಿ ನಾವು ಏನು ಚೆನ್ನಾಗಿರ್ತೀವೋ ಅದನ್ನು ನೋಡೋಕ್ಕೆ ನನಗೆ ಇಷ್ಟ. ಸೊ ಫೈನಲಿ ಐಬ್ರೋ ಅಂದರೆ ಫೇಶಿಯಲ್ ಎಲ್ಲ ಫಸ್ಟೇ ಮಾಡಿದರು. 4 ಅವರ್ಸ್ ನಾನಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಐಬ್ರೋ ಎಲ್ಲ ಸೂಪರಾಗಿ ನನಗೆ ಬಂತು. ಐಬ್ರೋ ಒಂದು ಚೂರು ಗೈಸ್, ಒಂದು ಚೂರು ನೋಡ್ಬೋದು ನೀವಲ್ಲಿ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿ. ಆ್ಯಂಡ್ ಬರ್ತಾನೆ ಇದ್ದರು ಹೋಗ್ತಾನೆ ಇದ್ದರು. ಅಂದರೆ ಜೆನ್ಯೂನ್ ಇರೋರ ಹತ್ರನೇ ತುಂಬ ಜನ ಸರ್ವಿಸನ್ನು ತೊಗೊಳಕ್ಕೆ ಇಷ್ಟಪಡ್ತಾರೆ. ಸೊ ಹೌದಲ್ವಾ, ಅದು ಎಲ್ರಿಗೂ ಬೇಕಾಗಿರತ್ತೆ. ಸೊ ಡೆಫಿನೆಟ್ಲಿ ನೀವು ಒಂದು ಸತಿ ನಿಮ್ಮ ವಿಶೇಷ ದಿನಗಳಿಗೆ ಇವರನ್ನು ಬುಕ್ ಮಾಡ್ಕೊಳ್ಳಿ. ಸೊ ನನ್ನ ಮೇಲಾದರೂ ನಂಬಿಕೆ ನಿಮಗಿದೆ ಅಂತಂದರೆ ಡೆಫಿನೆಟ್ಲಿ ನೀವು ಅಕ್ಕನ ಮೇಲೆ ನಂಬಿಕೆ ಇಟ್ಟು ಬುಕ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಸರ್ವಿಸನ್ನು ಕೊಡ್ತಾರೆ ಆ್ಯಂಡ್ ತುಂಬ ರೀಸನಬಲ್ ಪ್ರೈಸ್ಗೂ ಮಾಡಿಕೊಡ್ತಾರೆ. ಬೇರೆ ಕಡೆ ಎಲ್ಲ ನೀವು ಕೇಳಿದ್ರೆ ಬಾಯಿ ಮೇಲೆ ಬೆರಳಿಟ್ಕೋತೀರಾ, ಬಟ್ ಇವ್ರ ಹತ್ರ ತುಂಬಾ ರೀಸನಬಲ್ ಪ್ರೈಸು, ಎಲ್ಲರಿಗೂ ಕೈಗೆಟ್ಕೋ ಬೆಲೆಯಲ್ಲೇ ಇವರು ಎಲ್ಲ ಥರದ ಸರ್ವಿಸ್ಗಳನ್ನು ಕೊಡ್ತಾರೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಅದೇ ಅಲ್ವಾ ಬೇಕಾಗಿರೋದು, ಯಾಕಂದರೆ ಪೇಷನ್ಸ್ ಇರಬೇಕು ಮೇಯ್ನಾಗಿ. ಒಂದು ರೀತಿ ಸಿಡಿ ಮಿಡಿ ಮಾಡ್ತಾಯಿದ್ರೆ ನಮ್ಗಲ್ಲಿ ಮಾಡಿಸ್ಕೊಳ್ಳೋಕ್ಕೂ ಇಷ್ಟ ಆಗೋದಿಲ್ಲ. ಸೊ ಈ ರೀತಿ ಫ್ರೆಂಡ್ಲಿಯಾಗಿ ತುಂಬ ಕೇರ್ ಮಾಡ್ತಾ ಇದ್ದರೆ ಇನ್ನೊಂದು ಸತಿನೂ ನಾವು ಇಲ್ಲೇ ಬರಬೇಕಪ್ಪ ಅನ್ನೋ ಥರ ಅನ್ನಿಸ್ಬೇಕು. ನನಗಂತೂ ಈ ದಿನ ಥರೋಲಿ ನಾನು ತುಂಬ ಇಷ್ಟಪಟ್ಟ ದಿನ ಅಂತ ಹೇಳಬಹುದು. ಆ ರಿಲ್ಯಾಕ್ಸೇಷನ್ ಇರ್ಬೋದು, ಒಂದು ಮಸಾಜ್ ಇರ್ಬೋದು, ಆ್ಯಂಡ್ ಇವರ ಸರ್ವೀಸಸ್ ಇರ್ಬೋದು, ಅವರು ಮಾತಾಡೋದಾಗಿರ್ಬೋದು, ಯಾವುದಕ್ಕೂ ನಾನು ಹೆಸರಿಡೋ ಹಾಗೇ ಇಲ್ಲ. ಸೊ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ, ಒಂದು ಸತಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಸ್ಲಾಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಈಗಂತೂ ತುಂಬ ಫಂಕ್ಷನ್ಸ್ಗಳು ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ನನ್ನ ಏರ್ ಕಟ್ಟು ಸಹ ಆಯಿತು. ಸೊ ಏರ್ ಕಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಹೇರ್ ಕಟ್ ಮಾಡಾದಮೇಲೂ ಗೈಸ್ ಮನೇಲಿ 2 ಡೇಸ್ ನಾನು ಅದಕ್ಕೆ ಏರ್ ಬ್ಯಾಂಡ್ ಹಾಕಿಲ್ಲ, ಕ್ಲಿಪ್ ಹಾಕಿಲ್ಲ, ಜಸ್ಟ್ ಹಾಗೆ ಫ್ರೀ ಏರ್ಸ್ ಬಿಟ್ಟಿದ್ದೆ. ನನಗೇನೆ ನಾನು ಒಂಥರ ಮುದ್ದಾಗಿ ಕಾಣಿಸ್ತಾ ಇದ್ದೆ. ಇನ್ನು ನಮ್ಮ ಮನೇಲಿರೋ ಮಗುಗೆ, ನಮ್ಮ ಯಜಮಾನ್ರಿಗೆ ಕೇಳಬೇಕಾ, ನನ್ನ ಮಗ ಕೇಳ್ತಾ ಇದ್ದಾನೆ, ಮಮ್ಮಿ ನೀನು ಇಷ್ಟು ಕ್ಯೂಟಾಗಿರೋದಕ್ಕೆ ಕಾರಣ ಏನು ಮಮ್ಮಿ ಅಂತ ಹೇಳಿ. ಇದಕ್ಕೆ ಖುಷಿ ಆಗತ್ತೆ. ಅಂದರೆ ಎಲ್ಲ ಹೇಳ್ತಾರಲ್ವ, ಮಗನಿಗೆ ಮೊದಲನೇ ಕ್ರಶ್ ತಾಯಿ ಆಗಿರ್ತಾಳೆ ಅಂತ. ಸೊ ನನ್ನ ಮಗನ ಒಂದು ವಿಚಾರದಲ್ಲಿ ಅದು ನಿಜ ಅನಿಸುತ್ತೆ. ನಮ್ಮ ಯಜಮಾನರು ಹಾಗೆ ಹೇಳ್ತಾರೆ, ಇಲ್ಲ ಕಣೆ ತುಂಬ ಕ್ಯೂಟಾಗಿ ಕಾಣ್ತಾ ಇದೆಯಾ, ಮೊದಲಿಗಿಂತ ಕ್ಯೂಟಾಗಿ ಕಾಣ್ತಾ ಇದೆಯಾ ಅಂತ. ಇವರಿಬ್ಬರು ಹೊಗಳೋದು ನೋಡಿದ್ರೇ ಒಂಥರ ಖುಷಿ ಅನಿಸುತ್ತೆ. ಸೊ ಯಾರಿಗೆ ತಾನೇ ಈ ರೀತಿ ಹೊಗಳಿಕೆ ಇಷ್ಟ ಆಗೋದಿಲ್ಲ ಹೇಳಿ. ಸೊ ಅದಕ್ಕೇ ನಮಗೆ ಅಂತ ಒಂದು ದಿನನ ನಾವು ಈ ರೀತಿ ಮಾಡಿಸ್ಕೊಂಡು ಖುಷಿ ಪಡಬೇಕು. ಸೊ ಅದಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು ಗೈಸ್. ರಿಯಲಿ ನಿಮ್ಮೆಲ್ರಿಗೂ ಗೊತ್ತು, ನಾನು ಸುಮ್ಮನೆ ಪ್ರಮೋಷನ್ಸ್ ಅಂತೂ ಮಾಡೋಳು ಅಲ್ವೇ ಅಲ್ಲ. ಜೆನ್ಯೂನ್ ಇದ್ದು ಟ್ರಸ್ಟೆಡ್ ಇದ್ದರೆ ಮಾತ್ರ ನಾನು ಶೇರ್ ಮಾಡೋದು. ಸೊ ನೀವು ನನ್ನ ಕಣ್ಣು ಮುಚ್ಕೊಂಡು ನಿಮ್ಮ ಒಂದು ಆ ಸ್ಪೆಷಲ್ ಡೇನ ಇವ್ರ ಕೈಯಲ್ಲಿ ಕೊಡ್ಬೋದು. ಆರಾಮ್ಸೆ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತಾರೆ. ಫೋಟೋಶೂಟ್ ಆಗಿರಲಿ, ಎಲ್ಲ ಥರ ಗೈಸ್ A to Z. ನಿಮ್ಗೆ ಏನೇ ಪಾರ್ಲರ್ ಅಂದರೆ ಮೇಕ್ ಓವರ್ಸ್ ಇದ್ದರೆ ನೀವು ಇವರ ನಿಸರ್ಗ ಬ್ಯೂಟಿ ಪಾರ್ಲರ್ಗೆ ವಿಸಿಟ್ ಮಾಡಿ, ಜಸ್ಟ್ ವಿಸಿಟ್ ಮಾಡಿ ಗೈಸ್. ಅದಾದಮೇಲೆ ನಿಮಗೆ ಅನಿಸುತ್ತೆ ನಾನು ರೈಟ್ ಪ್ಲೇಸ್ಗೆ ಬಂದಿದ್ದೀನಿ ಅಂತ ಹೇಳಿ. ಸೊ ಹೇರ್ ಕಟ್ ಅಂತೂ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಲ್ಲ. ನನ್ನ ಮಗ ಮತ್ತು ಹಸ್ಬೆಂಡ್ ಹೇಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ಡೆಫಿನೆಟ್ಲಿ ನನಗೇನೋ ತಪ್ಪು ಅನಿಸ್ಲಿಲ್ಲ. ಸೊ ಫೈನಲಿ ಹೇರ್ ಕಟ್ ಆಯಿತು, ಎಲ್ಲ ಮುಗಿಸ್ಕೊಂಡೆ. ಸರಿ ಅಕ್ಕ ಹೊರಡ್ತೀನಿ ಅಂತ ಹೇಳಿ ಹೊರಡ್ಬೇಕಾದ್ರೆ, ಇಲ್ಲ ಇಷ್ಟೊತ್ತಾದಮೇಲೆ ಊಟ ಮಾಡ್ಕೊಳ್ದೆ ಹೋಗೋಕ್ಕಾಗತ್ತಾ ಅಂತ ಹೇಳಿ ಪಾಪ ಅವರು ನನಗೋಸ್ಕರ ಅಂತ ಹೇಳಿ ಫ್ರೈಡ್ ರೈಸ್ ತಂದಿದ್ರು. ಅದಾದಮೇಲೆ ನನ್ನನ್ನು ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡೋದಾಗಿರಲಿ, ತುಂಬಾ ಕೈಂಡ್ ಅಂತಲೇ ಹೇಳ್ತೀನಿ. ತುಂಬ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗಾಯಿ ಅಕ್ಕ. ನಂಗೆ ಸೀರಿಯಸ್ಲಿ ಹೇಳ್ತೀನಿ, ನನ್ನ ಜೀವನದಲ್ಲಿ ತುಂಬ ಕಡಿಮೆ ಜನಗಳನ್ನು ನಾನು ನಂಬೋದು. ಸೊ ಅದರಲ್ಲಿ ಅಕ್ಕನೂ ಒಬ್ಬರು. ಸೊ ಖುಷಿಯಾಗತ್ತೆ. ಸೊ ನೋಡಿ ಎಲ್ಲ ಆದಮೇಲೆ ಪಾಪ ತರಿಸಿದ್ರು. ನಾನು ಸ್ವಲ್ಪನೇ ಹಾಕ್ಕೊಂಡೆ, ಬಿಕಾಸ್ ಪಾಪ ಪರ್ಯಂತೂ ಮನೇಲಿ ಕಾಯ್ತಾ ಇರ್ತಾನೆ ಹೋಗಬೇಕು ಅಂತ ಹೇಳಿ ಒಂದು ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ದೆ. ಈ ತಿನ್ನೋ ಗ್ಯಾಪಲ್ಲಿ ಪಾಪ ಅವರು ಸ್ಯಾರಿ ಪ್ರೀಪ್ಲೇಟ್ನು ಮಾಡಿಕೊಟ್ರು. ಪರವಾಗಿಲ್ಲ ಭಾಗ್ಯ, ಇರಲಿ ಕೊಡು ಅಂತ ಹೇಳಿ.
ಹೇಗಿದ್ರು ಹೊಸ ಸ್ಯಾರಿ, ಸೊ ಇದೂ ನಿಮಗೆ ತೋರಿಸ್ದಾಗುತ್ತೆ ಅಂತ ಹೇಳಿ ಇದನ್ನು ಸಹ ವಿಡಿಯೋ ಮಾಡಿಕೊಂಡೆ ನಾನು. ಸೊ ನಿಮಗೂ ಈ ಥರ ಪ್ರೀ ಪ್ಲೇಟೆಡ್ ಸ್ಯಾರೀಸ್ ಮಾಡಿಸ್ಕೋಬೇಕು, ದಿಢೀರಂತ ಕ್ವಿಕ್ಕಾಗಿ ರೆಡಿಯಾಗಿ ಮದುವೆಗಳಿಗೆ, ಫಂಕ್ಷನ್ಸ್ಗಳಿಗೆ, ಸೀಮಂತನಕ್ಕೆ, ಇದಕ್ಕೆ ಎಲ್ಲದಕ್ಕೂ ನಾನು ಅದೇ ಹೇಳ್ತೀನಲ್ವ ಗೈಸ್, A to Z ನಿಮ್ಗೆ ಎಲ್ಲವೂ ಒಂದೇ ಹತ್ರ ಬೇಕು ಅಂತಂದರೆ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡಲೇಬೇಕು. ಹೊಸಕೋಟೆ ನಿಯರ್ ಬೈ ಅಥವಾ ಎಲ್ಲೇ ನೀವು ಬುಕ್ ಮಾಡಿಕೊಂಡ್ರು ಅಕ್ಕ ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ಬಂದು ನಿಮಗೆ ಎಲ್ಲ ಥರದ ಸರ್ವಿಸ್ಗಳನ್ನು ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಯಾರಿ ಪ್ಲೇಟೆಡ್ ನೋಡಿ ಎಷ್ಟು ಚೆಂದ ಇದೆ ಅಂತ ಹೇಳಿ. ಈ ಸೀರೆನ ನಾನು ಮದುವೆಗೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಮನೆ ಕಡೆ ನಮ್ಮ ಜರ್ನಿ. ಸೊ ಗೈಸ್, ಬಸ್ಸಲ್ಲಿ ಈ ಥರ ನಾಯ್ಸ್ ಇರುತ್ತಲ್ಲ, ಆ ನಾಯ್ಸ್ ಏನು ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಸೊ ಎಷ್ಟು ಗಿಜಿ 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 ಅಂತ ಇರುತ್ತೆ. ನನಗೆ ಅಲ್ಲಿ ಒಂದು ರೀತಿ ಪಾರ್ಲರಲ್ಲಿ ಒಂಥರ ರಿಲ್ಯಾಕ್ಸೇಷನ್ ಮೋಡಲ್ಲಿದ್ದೆ. ಬಟ್ ಇಲ್ಲಿಗೆ ಬಂದ ತಕ್ಷಣ ಬಸ್ಸಲ್ಲಿ ಆ ಸೌಂಡ್ಗೆ, ಆ ಗಿಜಿ 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 ಸೌಂಡ್ಗೆ ಒಂಥರ ಹೆಡೇಕ್ ಸ್ಟಾರ್ಟ್ ಆಗಿಬಿಡ್ತು ಗೈಸ್. ಯಾವಾಗ ಮನೆಗೆ ಹೋಗ್ತೀನೋ, ಯಾವಾಗ ಒಂದು ಸ್ಟ್ರಾಂಗ್ ಟೀ ಕುಡಿತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ನಾನು ಆಗಲೇ ಹೇಳ್ದಾಗೇ ನಮ್ಮೂರುಗಳಲ್ಲಿ ಬಸ್ಗಳು ಸಿಗೋದು ತೀರಾ ಕಡಿಮೆ. ಸೊ ನಾನು ಊರ ಹತ್ತತ್ರ ಹೋದ್ಮೇಲೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ, ನಾನು ಎಲ್ಲೇ ಟ್ರಾವೆಲ್ ಮಾಡ್ತೀನಿ ಅಂತ ಅಂದರೆ ನಮ್ಮ ಯಜಮಾನ್ರಿಗೆ ಏನಿಲ್ಲ ಅಂದರೆ 100 ಸತಿ ಕಾಲ್ ಮಾಡಿರ್ತೀನಿ. ಬಿಕಾಸ್ ಯಾಕೆ ಅಂತಂದರೆ ನನಗೆ ಭಯ ಗೈಸ್, ಒಬ್ಬೊಬ್ಬಳೇ ಓಡಾಡಬೇಕಂದ್ರೆ ಸೀರಿಯಸ್ಲಿ ನಂಗೆ ಸ್ವಲ್ಪ ಭಯ. ಓಕೆ, ನಾನು ಎಲ್ಲಾದರೂ ಏನಾದರೂ ತೊಗೋಬೇಕಂದ್ರೂ ನಾನು ಇವ್ರಿಗೆ ಕಾಲ್ ಮಾಡ್ತೀನಿ. ಬಸ್ ಹತ್ತಿದ ತಕ್ಷಣ ಕಾಲ್ ಮಾಡ್ತೀನಿ, ಎಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಈಗ ತಾನೇ ಬಸ್ ಹತ್ತಬೇಕಂದ್ರೆ ಇವಾಗ ತಾನೇ ಇಲ್ಲಿ ಹೋಗ್ತಾ ಇದ್ದೀನಿ, ಇದು ಮುಗಿಸ್ಕೊಂಡೆ, ಪ್ರತಿಯೊಂದೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆದರೆ ಅವ್ರು ಕೇಳಲ್ಲ, ಬಟ್ ನನಗೇನೋ ಒಂದು ಖುಷಿ. ಸೊ ಅಲ್ಲಿ ಇಳಿದ ತಕ್ಷಣವೇ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿ ಆಟೋ ಬುಕ್ ಮಾಡಿಕೊಂಡು, ನೀವು ಅನ್ಕೋಬೋದು ಯಾಕಕ್ಕ ನೀವೇ ಬುಕ್ ಮಾಡಿಕೊಂಡ್ರೆ ಆಗೋದಿಲ್ವ ಅಂತ. ಬಟ್ ಅದು ನನಗೇನೋ ಖುಷಿ ಕೊಡೋಲ್ಲ. ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ, ಅವರು ಪಾಪ ಆಫೀಸ್ ಟೆನ್ಷನಲ್ಲಿ ಇದ್ರೂ ನನ್ನ ಹೆಂಡ್ತಿಗೆ ಆಟೋ ಬುಕ್ ಮಾಡಬೇಕಂತ ಹೇಳಿ ಪಾಪ ಅವರು ಆಟೋ ಬುಕ್ ಮಾಡಿ ನನ್ನನ್ನು ಆಟೋದಲ್ಲಿ ಮನೆಗೆ ಕಳಿಸಿದ್ದು. ಅಂದರೆ ಲೈಕ್ ಅವ್ರಿಗೂ ಒಂದು ರೂಟ್ ಮ್ಯಾಪ್ ಗೊತ್ತಾಗುತ್ತಲ್ಲ, ಎಲ್ಲಿದ್ದಾಳೆ, ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ. ಸೊ ಅದು ಒಂಥರ ನನಗೆ ಸೇಫ್ಟಿ ಅಂತ ಅನಿಸುತ್ತೆ. ಬಿಕಾಸ್ ನಾವಿರೋದು ಸ್ವಲ್ಪ ಹಳ್ಳಿ ಇರೋದ್ರಿಂದ ಸ್ವಲ್ಪ ಭಯ ಒಬ್ಬೊಬ್ಬರೇ ಆಟೋದಲ್ಲಿ ಹೋಗೋಕ್ಕೆ. ಆ್ಯಂಡ್ ನಮ್ಮ ಕಡೆ ಅಂತೂ ಬಸ್ಗಳು ಒಂದು ಟೈಮ್ ಅಂದರೆ, ಈಗ ಮಾರ್ನಿಂಗ್ ಟೈಮ್ಸಲ್ಲಿ ಬಸ್ ಇರುತ್ತೆ, ಮಧ್ಯಾಹ್ನ ನೀವೇನಾದರೂ ಎಮರ್ಜೆನ್ಸಿ ಹೋಗ್ತೀವಿ ಅಂದರೆ ನಮ್ಮೂರ ಕಡೆ ಒಂದು ಬಸ್ ಇಲ್ಲ. ಆಮೇಲೆ ನಾನಿರೋ ಊರಲ್ಲಿ ಒಂದು ಮೆಡಿಕಲ್ ಶಾಪ್ ಇಲ್ಲ, ಒಂದು ಹಾಸ್ಪಿಟಲ್ ಇಲ್ಲ, ಒಂದು ಬಟ್ಟೆ ಅಂಗಡಿ ಇಲ್ಲ, ಏನೂ ಇಲ್ಲ ಗೈಸ್. ಸೊ ಒಂಥರ ಚಾಲೆಂಜಿಂಗೆ, ಬಟ್ ಅದನ್ನು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಇದೆ ಹಳ್ಳೀಲಿ ಜೀವನ ಮಾಡೋದು. ಸಚ್ ಎ ವಂಡರ್ಫುಲ್ ಡೇ ಅಂತ ಹೇಳ್ತಾ ಮನೆಗೆ ಹೊರಡ್ತಾ, ಪರ್ಯಂತ ಆಲ್ರೆಡಿ ಮನೆಗೆ ರೀಚ್ ಆಗಿದ್ದಾನೆ. ಪಾಪ ಅಕ್ಕ ರಿಸೀವ್ ಮಾಡಿಕೊಂಡು ಕಾಲ್ ಮಾಡಿದ್ರು, ಪರ್ಯಂತ್ ನೀನು ಕೇಳ್ತಾ ಇದ್ದಾನೆ ಎಲ್ಲೋಗಿದ್ಯಾ, ಮಮ್ಮಿ ನನ್ನ ಬಿಟ್ಟು ಎಲ್ಲೋಗಿದೆ ಅಂತ ಹೇಳಿ. ಅವ್ನಿಗೇನಂತಂದರೆ ಅವ್ನು ಬರೋ ಅಷ್ಟೊತ್ತಿಗೆ ನಾನು ಎಲ್ಲೇ ಇದ್ದರೂ ಮನೇಲಿರ್ಬೇಕು. ಬಂದ ತಕ್ಷಣ ಒಂದು ಹ್ಯಾಪಿ ಸ್ಮೈಲಿಂದ ಅವನ್ನ ವೆಲ್ಕಮ್ ಮಾಡಬೇಕು. ಸೊ ಯೂಶ್ವಲಿ ಅವ್ನು ಬಸ್ಸಲ್ಲಿ ಹೋಗಲ್ಲ, ಕಾರಲ್ಲಿ ಕಳಿಸ್ತೀವಿ. ಓಕೆ, ಸೊ ಕಾರ್ ಮನೆ ಹತ್ರ ಬಂದ ತಕ್ಷಣವೇ ಅವನ ಕಣ್ಣು ಅವರಮ್ಮನ ಹುಡುಕ್ತಾ ಇರುತ್ತೆ. ಸೊ ನಾನೇನಾದರೂ ಕಾಣಿಸಿಲ್ಲ ಅಂತಂದರೆ ಆ ನಗು ಏನಿರುತ್ತಲ್ಲ ಆಟೋಮೆಟಿಕಲಿ ಡೌನ್ ಆಗಿಬಿಡುತ್ತೆ. ಇದನ್ನು ನಾನು ಬಚ್ಚಿಟ್ಕೊಂಡು ಎಷ್ಟೊಂದು ಸತಿ ಸುಮ್ಮನೆ ಆಟಾಡ್ಸೋಣ ಅಂತ ಹೇಳಿ ಅಕ್ಕ ಹೇಳ್ತಿರ್ತಾರೆ. ನಾನು ಅಲ್ಲಿ ಬಚ್ಚಿಟ್ಕೊಂಡು ನೋಡ್ತಾ ಇದ್ರೆ ಅವ್ನ ಮುಖ ಎಷ್ಟು ಸಪ್ಪೆ ಆಗಿಬಿಡುತ್ತೆ ಅಂತಂದರೆ ನನಗೆ ಅದೊಂದು ಬೇಜಾರು. ಮಗು ಬರೋಷ್ಟೊತ್ತಿಗೆ ಎಲ್ಲೇ ಇದ್ದರೂ, ಏನೇ ಕೆಲಸದಲ್ಲಿದ್ದರೂ ಮನೆ ರೀಚ್ ಆಗಬೇಕು. ಅವ್ನು ಬರೋಷ್ಟೊತ್ತಿಗೆ ಹ್ಯಾಪಿ ಫೇಸಿಂದ, ಏನೇ ಟೆನ್ಷನ್ಸ್ ಇದ್ರೂ ಅವ್ನು ಬಂದ ತಕ್ಷಣ ಅವನ್ನ ಹ್ಯಾಪಿ ಫೇಸಿಂದ ವೆಲ್ಕಮ್ ಮಾಡಬೇಕು. ಅದೇ ಹ್ಯಾಪಿನೆಸ್ ಅವನಿಗಿರುತ್ತೆ. ಆ್ಯಂಡ್ ಬೆಳಗ್ಗೆ ಹೋಗಬೇಕಾದ್ರೂ ಅಷ್ಟೇ ಹ್ಯಾಪಿಯಾಗಿ ಖುಷಿಯಾಗಿ ಮಗುಗೆ ಆಲ್ ದ ಬೆಸ್ಟ್ ಹೇಳಿ, ಎಂಜಾಯ್ ದ ಡೇ, ಇವತ್ತೆಲ್ಲ ಚೆನ್ನಾಗಿರಲಿ ಕಂದ ಅಂತ ಹೇಳಿ ಕಳ್ಸೋದಿದೆಯಲ್ಲ, ಆ ಒಂದು ಮಾತು ಅವ್ರಿಗೆ ಇಡೀ ದಿನ ಬೂಸ್ಟಪ್ ಕೊಡುತ್ತೆ. ಸೊ ಇನ್ನು ಇಲ್ಲಿ ಕಾಮನಬಿಲ್ಲು ಸಹ ಬಂದಿತ್ತು. ನಿಮ್ಗೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ವಿಡಿಯೋ ಕೊನೆಗೆ ಬಂದಾಯಿತು ಗೈಸ್. ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು, ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ವಿಶೇಷ ದಿನಕ್ಕೆ ಇವರನ್ನು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮೇಕ್ ಓವರ್ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ, ಅದಂತೂ ಗ್ಯಾರಂಟಿ ಕೊಡಬಹುದು ನಾನು.